ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ಕಾಲ್ತುಳಿತ ಪ್ರಕರಣದ ಫಾಲೋ ಅಪ್ ಸುದ್ದಿ ಹೊತ್ತು ನಿಮ್ಮ ಮುಂದೆ ಹಾಜರಾಗಿದ್ದೀವಿ. ಅದರಲ್ಲಿ ಈ ಪ್ರಕರಣ ಹೇಗಾಯ್ತು, ಈ ಪ್ರಕರಣದಲ್ಲಿ ಯಾರ್ಯಾರನ್ನ ಅಮಾನತ್ತು ಮಾಡಲಾಯಿತು ಅನ್ನೋದನ್ನ ಬ್ರೇಕ್ಗೂ ಮುನ್ನ ಹೇಳಿದೆ. ಈಗ ಅಮಾನತ್ತಾದಂತಹ ಅಧಿಕಾರಿಗಳ ವಿಚಾರಣೆ ಕೂಡ ನಡೀತು. ಅದರ ಫಾಲೋ ಅಪ್ ಸುದ್ದಿ ಇದು. ಪ್ರಕರಣದಲ್ಲಿ ಅಮಾನತ್ತಾಗಿದ್ದಂತಹ ಪೊಲೀಸರನ್ನ ವಿಚಾರಣೆಗೆ ಒಳಪಡಿಸಲಾಯಿತು. 3 ರೀತಿಯಲ್ಲಿ ಕಾಲ್ತುಳಿತ ಪ್ರಕರಣದ ವಿಚಾರಣೆ ಆಗ್ತಾ ಇದೆ. ಸಿಸಿಬಿಯಿಂದ ವಿಚಾರಣೆ ಆಗ್ತಾ ಇದೆ, ಮ್ಯಾಜಿಸ್ಟ್ರೇಟ್ ವಿಚಾರಣೆ, ಇನ್ನು ನ್ಯಾಯಾಂಗ ತನಿಖೆ. ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಂತಹ ಬೆಂಗಳೂರು ಡಿಸಿ ಜಗದೀಶ್ ವಿಚಾರಣೆಯನ್ನ ಮಾಡಿದ್ದಾರೆ. 15 ದಿನ ಸತತ ವಿಚಾರಣೆಯನ್ನ ನಡೆಸಿದ್ರು ಡಿಸಿ ಜಗದೀಶ್. ಹಲವು ಪೊಲೀಸ್ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ರು. ಆರ್ಸಿಬಿ, ಕೆಎಸ್ಸಿಎ ಪದಾಧಿಕಾರಿಗಳ ವಿಚಾರಣೆ ಕೂಡ ಆಯಿತು. ಇದರ ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಹಾಗೂ ಪತ್ರಕರ್ತರ ವಿಚಾರಣೆ ಕೂಡ ನಡೆದಿದೆ. ಬೆಂಗಳೂರು ಡಿಸಿ ಜಗದೀಶ್ ಅವರು ಹಲವರನ್ನ ವಿಚಾರಣೆಗೆ ಒಳಪಡಿಸಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ಯಾವ ಯಾವ ಅಧಿಕಾರಿಗಳು ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಆವತ್ತಾದಂತಹ ಘಟನೆ, ಆ ಘಟನೆಗೆ ಪ್ರಮುಖವಾಗಿ ಏನೆಲ್ಲ ಕಾರಣ ಆಯಿತು, ಇದರ ಇನ್ ಡೀಟೇಲ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೇವಲ ಪೊಲೀಸ್ ಅಧಿಕಾರಿಗಳ ವಿಚಾರಣೆ ಆಗಲಿಲ್ಲ, ಪ್ರತ್ಯಕ್ಷದರ್ಶಿಗಳ ವಿಚಾರಣೆ ಕೂಡ ಆಯಿತು. ಇದರ ಜೊತೆಗೆ ಆ ದಿನ ಆ ಸ್ಥಳದಲ್ಲಿದ್ದಂತಹ ಪತ್ರಕರ್ತರು, ಸ್ಥಳದಿಂದಲೇ ಏನು ಸುದ್ದಿಯನ್ನ ಕೊಡ್ತಾ ಇದ್ರೋ ಆ ಪತ್ರಕರ್ತರ ವಿಚಾರಣೆ ಕೂಡ ನಡೆದಿದೆ. ಡಿಸಿ ಜಗದೀಶ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಸಮಗ್ರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ವಿಚಾರಣೆಗೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಹಾಜರಾದರು. ಅವರನ್ನ ವಿಚಾರಣೆ ಮಾಡಲಾಯಿತು. ಪಶ್ಚಿಮ ವಿಭಾಗ ಹೆಚ್ಚುವರಿ ಆಯುಕ್ತ ವಿಕಾಸ್ ಕುಮಾರ್ ಅವರ ವಿಚಾರಣೆ ಆಯಿತು. ಸೆಂಟ್ರಲ್ ವಿಭಾಗದ ಡಿಸಿಪಿ ಶೇಖರ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಅವರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳಲಾಯಿತು. ಕಬ್ಬನ್ ಪಾರ್ಕ್ ಎಸಿಪಿ ಬಾಲಕೃಷ್ಣ, ಇದರ ಜೊತೆಗೆ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್, ಇವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದಂತಹ ಡಿಸಿ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡ್ರು. ಜೊತೆಗೆ ಆರ್ಸಿಬಿ ಪದಾಧಿಕಾರಿಗಳು, ಕೆಎಸ್ಸಿಎ ಪದಾಧಿಕಾರಿಗಳು, ಪ್ರತ್ಯಕ್ಷದರ್ಶಿಗಳು ಮತ್ತು ಪತ್ರಕರ್ತರು ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿ ಆ ದಿನ ಏನೆಲ್ಲ ಆಯಿತು, ಈ ಘಟನೆಗೆ ಪ್ರಮುಖ ಕಾರಣ ಏನು ಅನ್ನೋದರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.